ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ನವಿತಾ ಜೈನ್. ಇವತ್ತು ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭವಾನಿ ಟಿಕೆಟ್ಗಾಗಿ ಪತಿ ಎಚ್.ಡಿ. ರೇವಣ್ಣ ಮತ್ತು ಪುತ್ರ ಸೂರಜ್ ರೇವಣ್ಣ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ದೇವೇಗೌಡರನ್ನ ಭೇಟಿ ಮಾಡಿರುವ ಸೂರಜ್ ರೇವಣ್ಣ ಮತ್ತು ರೇವಣ್ಣ ತಡರಾತ್ರಿವರೆಗೂ ಗೌಡರ ಜೊತೆ ಮಾತುಕತೆ ನಡೆಸಿದ್ರು. ಈ ವೇಳೆ ಹಾಸನದ ಸದ್ಯದ ಸ್ಥಿತಿಗತಿ ಬಗ್ಗೆ ಗೌಡರಿಗೆ ವಿವರಿಸಿದ್ದಾರೆ. ಭವಾನಿಗೆ ಟಿಕೆಟ್ ಕೊಟ್ರೆ ಸೂಕ್ತ, ಇಲ್ಲವಾದ್ರೆ ಹಾಸನದಲ್ಲಿ ಬಿಜೆಪಿ ಬೆಳೆಯಲು ನಾವು ದಾರಿ ಮಾಡಿಕೊಟ್ಟ ಹಾಗಾಗತ್ತೆ. ಮತ್ತೆ ಪ್ರೀತಂ ಗೌಡ ಗೆದ್ರೆ ಜೆಡಿಎಸ್ ಪಕ್ಷಕ್ಕೆ ಮತ್ತಷ್ಟು ಹೊಡೆತ ಬೀಳಲಿದೆ. ಪ್ರೀತಂ ಓಟಕ್ಕೆ ಬ್ರೇಕ್ ಹಾಕಲು ಭವಾನಿ ಸೂಕ್ತ ಅಭ್ಯರ್ಥಿ ಅಂತ ದೇವೇಗೌಡರಿಗೆ ಮನವೊಲಿಕೆ ಮಾಡಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರುವ ಎಚ್ಡಿಕೆ, ಎಲೆಕ್ಷನ್ ಬಂದಾಗ ಒಂದ್ ಕುಟುಂಬದಲ್ಲಿ ಆಸೆ ಇದ್ದೇ ಇರುತ್ತೆ, ಆದ್ರೆ ನಾವು ಯಾವುದೇ ಗೊಂದಲಕ್ಕೂ ಆಸ್ಪದ ಕೊಡಲ್ಲ. ಹಾಸನ ವಿಚಾರದಲ್ಲಿ ಇನ್ನು ಯಾವುದೇ ಚರ್ಚೆ ಆಗಿಲ್ಲ ಅನ್ನೋ ಮೂಲಕ ಪರೋಕ್ಷವಾಗಿ ಭವಾನಿಗೆ ಟಿಕೆಟ್ ಇಲ್ಲ ಅಂದ್ರೆ ಎಚ್ಡಿಕೆ ಅನ್ನುವ ರೀತಿ ಅನುಮಾನ ಮೂಡಿಸುವಂತಹ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಾಧ್ಯ ಆಗೋದಿಲ್ಲ. ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ನಾನೀಗಾಗಲೇ ಹಲವಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಅನಿವಾರ್ಯತೆ ಇದ್ದಾಗ ನಮ್ಮ ಕುಟುಂಬದಿಂದ ಅಭ್ಯರ್ಥಿ ಮಾಡಿದ್ದೇವೆ, ಅನಿವಾರ್ಯತೆ ಇದ್ದಾಗ ಪಕ್ಷ ಉಳಿಸ್ಲಿಕ್ಕೆ. ಈಗ ನಾನು 2 ಕಡೆ ಯಾತಕ್ಕೆ ನಿಂತೆ, ಚನ್ನಪಟ್ಟಣ ರಾಮನಗರ. ಕಳೆದ ಬಾರಿ ಚನ್ನಪಟ್ಟಣದಲ್ಲಿ 25 ವರ್ಷದಿಂದ ನನ್ನ ಕಾರ್ಯಕರ್ತರು ಬಳಲಿದ್ದರು, ನನ್ನ ಕಾರ್ಯಕರ್ತರು ನೋವಿನಲ್ಲಿದ್ದರು. ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರಲೇ 2 ಕಡೆ ನಿಲ್ತಕ್ಕಂಥ ಧೈರ್ಯ ಮಾಡಿದೆ. ಇದು ಕುಟುಂಬ ರಾಜಕಾರಣದ ಪ್ರಶ್ನೆ ಅಲ್ಲ. ಈ ಪಕ್ಷ ಉಳಿಸಬೇಕಾದಾಗ ತಲೆ ಕೊಟ್ಟಿದ್ದೇವೆ, ಸೋತಿದ್ದೇವೆ, ಗೆದ್ದಿದ್ದೇವೆ. ಆದರೆ ಎಂದೂ ಸಹ ಸೋತಾಗ ಹುಬ್ಬಿಲ್ಲ, ಸೋತಾಗ ಗೆದ್ದಾಗ ಹುಬ್ಬಿಲ್ಲ, ಸೋತಾಗ ಕುಗ್ಗಿಲ್ಲ. ಜನಗಳ ಮಧ್ಯೆ ಇನ್ನು ಎ.ಟಿ. ರಾಮಸ್ವಾಮಿ, ಶಿವರಾಮೇಗೌಡ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಯಾವುದೇ ಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಹೀಗಾಗಿ ಅರಕಲಗೂಡು ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಎ ಮಂಜು ಕಣಕ್ಕಿಳಿಯಲಿದ್ದಾರೆ ಅಂತ ಎಚ್ಡಿಕೆ ಹೇಳಿದರು. ಗೌಡರಾಗಲಿ ಇಲ್ಲ ಅರಕಲಗೂಡು ರಾಮಸ್ವಾಮಿಯವರಾಗಲಿ ಇಲ್ಲಿಯವರೆಗೆ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಗಾಗಲಿ ಪಕ್ಷದ ಸಭೆಗಳನ್ನು ಕರೆದಾಗ ಬಂದಿಲ್ಲ. ಅವರಿಬ್ಬರು ಈಗಾಗಲೇ 2 ವರ್ಷದಿಂದ ಸ್ವಲ್ಪ ದೂರನೇ ಇದ್ದಾರೆ. ಈಗಾಗಲೇ ನಾನು ಎ ಮಂಜು ಅವ್ರ ಜೊತೆ ಮಾತಾಡಿದ್ದೇನೆ. ಅರಕಲಗೂಡು ಕ್ಷೇತ್ರದಲ್ಲಿ ಎ ಮಂಜು ಅವರನ್ನು ಕೂತು 2-3 ಬಾರಿ ಚರ್ಚೆ ಮಾಡಿದ್ದೇವೆ. ರೇವಣ್ಣ ಅವರು ಬಹುಶಃ ಮಾತನಾಡಿದ್ದಾರೆ. ಸದ್ಯದಲ್ಲೇ ತೀರ್ಮಾನ ಮಾಡಿದ್ದೀವಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸಭೆ ನಡೀತಾ ಇದ್ದು, ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಬಿಎಲ್ ಸಂತೋಷ್ ಸೇರಿದಂತೆ ಬಿಜೆಪಿಯ ಶಾಸಕರು, ಸಚಿವರು ಭಾಗವಹಿಸಿದ್ದಾರೆ. ಸಭೆಯಲ್ಲಿ ಎಲೆಕ್ಷನ್ ಗೆಲ್ಲುವ ರಣತಂತ್ರಗಳ ಬಗ್ಗೆ ಚರ್ಚಿಸಲಾಗುತ್ತಿದೆ. ರಾಜ್ಯದ 4 ಭಾಗಗಳಿಂದ ಬಿಜೆಪಿಯ ವಿಜಯ ಸಂಕಲ್ಪ ರಥಯಾತ್ರೆ ನಡೆಸುವುದಕ್ಕೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಸಿಎಂ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್, ಯಡಿಯೂರಪ್ಪ, ಅರುಣ್ ಸಿಂಗ್ ನೇತೃತ್ವದಲ್ಲಿ ರಥಯಾತ್ರೆ ನಡೆಯಲಿದೆ. ಬಿಜೆಪಿ ರಥಯಾತ್ರೆಯಲ್ಲಿ ರಾಷ್ಟ್ರೀಯ ನಾಯಕರು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಏಪ್ರಿಲ್ 10ರಿಂದ 12ರ ಒಳಗೆ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಬಾರಿ ಬಿಜೆಪಿ 130ರಿಂದ 140 ಸೀಟ್ ಗೆಲ್ಲತ್ತೆ ಅಂತ ಹೇಳಿದರು. ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಬಹುಶಃ ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟ ಬಹುಮತವನ್ನು ಪಡೆದು 130-140 ಸೀಟ್ಗಳನ್ನು ಗೆಲ್ಲುವ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವುದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈಗಾಗಲೇ ಕಾಂಗ್ರೆಸ್ಸಿನ 2 ಮುಖಂಡರು ನಾವೇ ಮುಖ್ಯಮಂತ್ರಿ ಅಂತೇಳಿ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ನಾನು ಕೇಳ್ತೇನೆ, ಕಾಂಗ್ರೆಸ್ಸಿನ ಮುಖಂಡರು ನಿಮ್ಮ ನಾಯಕ ಯಾರು? ರಾಹುಲ್ ಗಾಂಧಿನಾ? ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಕಟೀಲ್ ಮಾತನಾಡಿದ್ದು, ಜೆಡಿಎಸ್ ಪಂಚರತ್ನ ಯಾತ್ರೆ, ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯ ವಿರುದ್ಧ ಕಿಡಿಕಾರಿದ್ರು. ಕುಟುಂಬ ರಾಜಕಾರಣ ಮಾಡಿ 5 ಜಿಲ್ಲೆದೊಳಗೆ 9 ಮಂದಿ ಮನೆಯವರು ಇವ್ರು ಮಾಡೋರು. ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಜೋಡಿಸುವಂಥದ್ದು. ಈ ಕಾರ್ಯಕ್ಕೋಸ್ಕರ ಇವತ್ತು ಬೆಳಗಿನಿಂದ ಸಂಜೆವರೆಗೆ ಇದ್ದು ನಾವು ಯೋಚನೆಗಳನ್ನ ಚರ್ಚೆಗಳನ್ನ ಮಾಡಿಕೊಂಡು
ಮುಂದಿನ ಕಾರ್ಯತಂತ್ರವನ್ನು ರೂಪಿಸಬೇಕು. ಅದಕ್ಕೋಸ್ಕರ ನಾವು ಸೇರಿದ್ದೇವೆ. ನಾನು ವಿಜಯ ಸಂಕಲ್ಪ ಅಭಿಯಾನದ ಅಡಿಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಬಂದಿದ್ದೇನೆ. ಈ ಪ್ರವಾಸದ ಅನುಭವದ ಆಧಾರದಲ್ಲಿ ಹೇಳ್ತೇನೆ, ಮುಂದಿನ ಚುನಾವಣೆಯಲ್ಲಿ 150 ಸ್ಥಾನಕ್ಕಿಂತ ಹೆಚ್ಚು ಮತ್ತೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಮತ್ತೊಮ್ಮೆ ನಮ್ಮ ಸರ್ಕಾರವನ್ನು ಪಡಿತೇವೆ, ಮತ್ತೊಮ್ಮೆ ನಮ್ಮ ಅಧಿಕಾರವನ್ನು ಪಡಿತೇವೆ ಅನ್ನುವಂಥ ವಿಶ್ವಾಸದಿಂದ ಮತ್ತೊಮ್ಮೆ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಉಸ್ತುವಾರಿಯಾಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ನೇಮಕ ಮಾಡಲಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರನ್ನು ಸಹ ಪ್ರಭಾರಿಯಾಗಿ ಬಿಜೆಪಿ ನೇಮಕ ಮಾಡಿದೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಉಸ್ತುವಾರಿಯನ್ನ ನೇಮಕ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಮುಂಬರುವ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಸಹ ಪ್ರಭಾರಿಯಾಗಿ ನೇಮಕ ಮಾಡಲಾಗಿದೆ. ಬೀದರ್ನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮ ನಡೀತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಔರಾದ ಪಟ್ಟಣದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರಜಾಧ್ವನಿ ಸಮಾವೇಶ ಆಯೋಜಿಸಿತ್ತು. ಈ ವೇಳೆ ಮಾತನಾಡಿರುವ ಸಿದ್ದರಾಮಯ್ಯ, 3 ಸಲ ಔರಾದ್ ಕ್ಷೇತ್ರದಲ್ಲಿ ಪ್ರಭು ಚೌಹಾಣ್ ಗೆಲ್ಲಿಸಿದ್ದೀರಿ, ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ? ಔರಾದ್ ಕ್ಷೇತ್ರದಲ್ಲಿ ಎಲ್ಲಾ ಕಡೆಗಳಲ್ಲಿ ರಸ್ತೆ ಹಾಳಾಗಿದೆ, ಅವರು ಮಂತ್ರಿಯಾಗಲು ನಾಲಾಯಕ್ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದ ಗಾಳಿ ಬೀಸ್ತಾ ಇದೆ, ಈ ಸಲ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು. ಇತ್ತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಡಿಕೆಶಿಗೆ ಬೆಳ್ಳಿ ಕತ್ತಿ ನೀಡಿ ಕಾಂಗ್ರೆಸ್ ಮುಖಂಡರು ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಮಾತಾಡಿದ ಡಿಕೆಶಿ, ಕಾಂಗ್ರೆಸ್ ಬಸ್ ಯಾತ್ರೆ ಪಂಕ್ಚರ್ ಆಗುತ್ತೆ ಎಂದಿದ್ದ ಬಿಎಸ್ವೈಗೆ ತಿರುಗೇಟನ ಕೊಟ್ಟಿದ್ದಾರೆ. ಪಾಪ ನಮ್ಮ ಪ್ರಜಾಧ್ವನಿ ಯಾತ್ರೆ ಬಗ್ಗೆ ಅವರಿಗೆ ಭಯ ಉಂಟಾಗಿದೆ ಅಂತ ಕಿಡಿಕಾರಿದ್ರು. ಯಾತ್ರೆ ಪಂಚರ್ ಆಯ್ತದೋ, ಜನ ಅವ್ರನ್ನ ಪಂಚರ್ ಮಾಡ್ತಾರೋ ಕಾಯ್ಕೊಂಡಿರಿ 50 ದಿನ. ಅವರು ಭಾಳ ರಭಸವಾಗಿ ಸರ್ಕಾರ ರಚನೆ ಮಾಡಿ ಆಪರೇಷನ್ ಲೋಟಸ್ ಮಾಡಿದ್ರಲ್ಲ, ಅವರ ಬಸ್ಸು ಏನಾಯಿತು? ನಮ್ಮ ಪ್ರಜಾಧ್ವನಿ ಯಾತ್ರೆ ಬಗ್ಗೆ ಪಾಪ ಅವ್ರಿಗೆ ಭಯ ಉಂಟಾಗಿದೆ. ಅವ್ರ ಸಂಕಲ್ಪ ಏನಾಯಿತು? ಜನರಿಗೇನಾಯಿತು? ಜನರ ಸಂಕಲ್ಪ ಮಾಡಿದ್ದಾರೆ ಈ ಸರ್ಕಾರ. ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದೆ ಅನ್ನೋದೆಲ್ಲವೂ ಬರೀ ಸುಳ್ಳು ಅಂತ ತುಮಕೂರಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾಂಗ್ರೆಸ್ ಹೊರಡಿಸಿದ ಎಲ್ಲಾ ಪ್ರಣಾಳಿಕೆಗಳು ನನ್ನ ಗಮನಕ್ಕೆ ಬಂದಿದೆ, ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ದೇವೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಅಂತ ಹೇಳಿದ್ರು. ಏನು ರಾಜೀನಾಮೆಯ ಸುದ್ದಿ ಹಬ್ಬಿತ್ತು, ಅದನ್ನು ನಿನ್ನೆ ದಿವಸ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಜೊತೆಯಲ್ಲಿ ಕ್ಲಿಯರ್ ಮಾಡಿದ್ದೇನೆ. ಸುರ್ಜಿವಾಲಾ ಅವರು, ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರು, ನಮ್ಮ ಜನರಲ್ ಸೆಕ್ರೆಟರಿ ಅವರು ನಮ್ಮ ಮನೆಗೆ ಬಂದಿದ್ದರು. ಸುಮಾರು 3 ಗಂಟೆಗಳ ಕಾಲ ನಾನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಅನೇಕ ಪಕ್ಷದ ವಿಚಾರಗಳನ್ನು, ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಚುನಾವಣೆಗೆ ಹೋಗಬೇಕು, ನಮ್ಮ ರಣನೀತಿಗಳೇನಿರಬೇಕು, ಯಾವ ಅಂಶಗಳನ್ನು ನಾವು ಪ್ರಣಾಳಿಕೆಯಲ್ಲಿ ತರಬಹುದು, ಅದಕ್ಕೆ ಜನ ಸ್ಪಂದಿಸ್ತಾರೆ ಇಲ್ಲ, ಇಂಥದ್ದೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಬೇರೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಕಾರ್ಕಳ ಕ್ಷೇತ್ರದಿಂದ ಕಣಕ್ಕಿಳಿಯುವುದಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸದಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಸಿಎಂ ಬೊಮ್ಮಾಯಿ, ಕಾರ್ಕಳ ಸಚಿವ ಸುನೀಲ್ ಕುಮಾರ್ ಕ್ಷೇತ್ರ, ಅಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲ ಅಂತ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ಕಾರ್ಕಳದಲ್ಲಿ ನಮ್ಮ ಮಂತ್ರಿಗಳಿದ್ದಾರೆ, ಸುನೀಲ್ ಕುಮಾರ್ ಇದ್ದಾರೆ, ಅವರು 3 ಬಾರಿ ಆರ್ಸಿ ಬಂದಿದ್ದವರು ಇದ್ದಾರೆ, ಅಲ್ಲಿ ಭಾಳ ಜನಪ್ರಿಯ ಇದ್ದಾರೆ. ಅಲ್ಲಿ ಸುನೀಲ್ ಕುಮಾರ್ ಅವರ ಕ್ಷೇತ್ರ ಕಾರ್ಕಳ. ಅವ್ರು ಮನವಿ ಮಾಡೋ ಅಧಿಕಾರ ಇದೆ, ಆದರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಎಲ್ಲ 224 ಕ್ಷೇತ್ರದಲ್ಲಿ ನಾವು ಕ್ಯಾಂಡಿಡೇಟ್. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. ಸುಳ್ಳು ಯಾರು ಹೇಳ್ತಾರೆ ಅನ್ನೋದು ಸಿದ್ದರಾಮಯ್ಯನವರಿಗೆ ಚೆನ್ನಾಗಿ ಗೊತ್ತು. ಚಿಕ್ಕಮಗಳೂರಿಗೆ ಸ್ಯಾಂಕ್ಷನ್ ಆಗಿದ್ದ ಮೆಡಿಕಲ್ ಕಾಲೇಜ್ ರದ್ದು ಮಾಡಿ ದತ್ತಪೀಠಕ್ಕೆ ಮೋಸ ಮಾಡಿದ್ರು. ಡಿಜೆಹಳ್ಳಿ ಕೆಜೆಹಳ್ಳಿ ಗ್ಯಾಂಗ್ಗೆ ಸಪೋರ್ಟ್ ಮಾಡಿದ್ದು ಕಾಂಗ್ರೆಸ್. ಆರ್ಎಸ್ಎಸ್ ದೇಶಭಕ್ತಿ ಕಲಿಸುತ್ತೆ, ನಾನು ಸುಳ್ಳು ಹೇಳುವ ರಾಜಕಾರಣಿ ಅಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಹೇಳಿದ್ದಾರೆ. ಈ ನಡುವೆ ಸಚಿವ ಸ್ಥಾನದ ವಿಚಾರದಲ್ಲಿ ನಾನು ಈಶ್ವರಪ್ಪ ಅವರಂತೆ ಸುಮ್ಮನೆ ಇರ್ತಿರ್ಲಿಲ್ಲ ಅನ್ನುವ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸುಳ್ಳು ಹೇಳೋ ರಾಜಕಾರಣಿ ಅಲ್ಲ. ಸುಳ್ಳು ಯಾರು ಹೇಳ್ತಾರೆ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ಚಿಕ್ಕಮಗಳೂರದೇ ಉದಾಹರಣೆ ಕೊಡಬೇಕು ಅಂತಂದರೆ, ನಮ್ಮ ಜನರಿಗೆ ಮೋಸ ಮಾಡಿದ್ರು. ಯಾವ ರೀತಿ ಮೋಸ ಮಾಡಿದ್ರು? ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂಥೇಳಿ ಸ್ಯಾಂಕ್ಷನ್ ಆಗಿದ್ದ ಮೆಡಿಕಲ್ ಕಾಲೇಜನ್ನು ರದ್ದುಪಡಿಸಿದ್ರು. ಸುಳ್ಳು ಹೇಳಿದವ್ರು ಅವರು, ಮೋಸ ಮಾಡಿದವ್ರು ಅವರು. ನಾವು ಹೇಳಿಲ್ಲ, ನಾವು ಹೇಳಿದ್ವಿ ನಮ್ಮ ಸರ್ಕಾರ ಬಂದ ತಕ್ಷಣ 630 ಕೋಟಿ ಕೊಟ್ಟು ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗ್ತಾಯಿದೆ, ಬಂದು ನೋಡ್ಲಿಕ್ಕೆ ಬರಲಿ ಅವರು. ಸುಳ್ಳು ಹೇಳೋದವ್ರು ಅವರು. ದತ್ತಪೀಠಕ್ಕೆ ಅನ್ಯಾಯ ಮಾಡಿದ್ರು, ಅವರು ಸುಳ್ಳು ಹೇಳೋದವರು.
ಮತ್ತು DJ ಹಳ್ಳಿ KJ ಹಳ್ಳಿ ಊರಿಗೆ. ರಾಜ್ಯ ರಾಜಕೀಯದಲ್ಲಿ ಸಿಡಿ ಪ್ರಕರಣ ಮತ್ತೆ ಭಾರೀ ಸದ್ದು ಮಾಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ವಿರುದ್ಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಮರ ಸಾರಿದ್ದಾರೆ. ಕಳೆದ 3 ದಿನಗಳಿಂದ ರಮೇಶ್ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಸಿಡಿ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಅಮಿತ್ ಶಾ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಆಪ್ತರ ಬಳಿ ರಮೇಶ್ ಹೇಳಿಕೊಂಡಿದ್ದಾರೆ. ಇನ್ನು ಕೇಂದ್ರ ನಾಯಕರು ಸಿಎಂ ಬೊಮ್ಮಾಯಿ ಜೊತೆಗೆ ಸಿಡಿ ಪ್ರಕರಣ ಸಿಬಿಐಗೆ ವಹಿಸಿದ್ರೆ ಏನಾಗಲಿದೆ ಅನ್ನೋದರ ಬಗ್ಗೆ ಚರ್ಚಿಸಿ ಬಳಿಕ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ. ಬಾಂಬೆ ಬಾಯ್ಸ್ ಅಶ್ಲೀಲ ವಿಡಿಯೋ ವಿರುದ್ಧ ಕೋರ್ಟ್ನಿಂದ ಸ್ಟೇ ತಂದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಸಚಿವ BC ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಹೌದಪ್ಪ, ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅಂತೆ. ಇದು ಎಲೆಕ್ಟ್ರಾನಿಕ್ ಯುಗ, ಏನ್ ಬೇಕಾದ್ರೂ ಸೃಷ್ಟಿ ಮಾಡಬಹುದು. ನನ್ನ ಪಕ್ಕದಲ್ಲಿ ಯಾರನ್ನಾದ್ರೂ ಸೃಷ್ಟಿ ಮಾಡಬಹುದು. ನಾವು ಸಮ್ಮಿಶ್ರ ಸರ್ಕಾರ ಕಿತ್ತೊಗೆದು ಬಂದ ಮೇಲೆ ನಮ್ಮ ಮೇಲೆ ಕೆಲ ಮಹಾನಾಯಕರಿಗೆ ವಿಶೇಷ ಪ್ರೀತಿ ಇದೆ. ಗೌರವಯುತವಾಗಿ ಬದುಕೋದಕ್ಕೆ ಈ ರೀತಿ ಕೋರ್ಟ್ನಿಂದ ತಡೆ ತಂದಿದ್ದೇವೆ ಅಂತ ದಾವಣಗೆರೆಯಲ್ಲಿ ಕೃಷಿ ಸಚಿವ BC ಪಾಟೀಲ್ ಹೇಳಿದರು. ದುಶ್ಮನ್ ಕಿದರ ಅಂದ್ರೆ ಬಗಲ್ ಮೇ ಹೇ. ನಮ್ಮ ಹಿಂದೆ ಮುಂದೆ ಅಕ್ಕಪಕ್ಕ ಯಾವ ಥರ ಇರ್ತಾರೆ ಅಂತ ಗೊತ್ತಿರಲ್ಲ. ಇವತ್ತು ಎಲೆಕ್ಟ್ರಾನಿಕ್ ಯುಗ, ಏನು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ನಾನೀಗ ಇಲ್ಲಿ ನಿಂತಿರ್ತೀನಿ, ನನ್ನ ಪಕ್ಕ ಯಾರನ್ನೋ ಸೃಷ್ಟಿ ಮಾಡಿಬಿಡ್ಬೋದು. ಇವತ್ತು ಜನ ಫಸ್ಟ್ ಬಂದಿದ್ದು ನೆಗೆಟಿವ್ ವಿಚಾರಗಳನ್ನು ಭಾಳ ಬೇಗ ನಂಬಿಡ್ತಾರೆ. ಆ ರೀತಿ ಮಾಡಿ ನಮ್ಮ ಘನತೆಗೆ ಗೌರವಕ್ಕೆ ಧಕ್ಕೆ ತರುವಂಥದ್ದು. ಯಾಕೆಂದರೆ ನಾವು ಕಾಂಗ್ರೆಸ್ಸು ಮತ್ತು JDS ಸರ್ಕಾರವನ್ನು ತೆಗೆದು ಬಂದ ಮೇಲೆ ನಮ್ಮ ಮೇಲೆ ವಿಶೇಷವಾದಂಥ ಪ್ರೀತಿ ಅವ್ರಿಗಿದೆ. ನಮಗೆ ಕೆಟ್ಟ ಹೆಸರು ತರಬೇಕು ಅಂತ ಆ ದೃಷ್ಟಿ ಕೆಲವು ಮಹಾನಾಯಕರಿಗೆ, ಯಾಕೆಂದರೆ ಅವ್ರ ಅಧಿಕಾರ ಕಿತ್ಕೊಂಡ್ವಲ್ಲ, ಅಧಿಕಾರ ಹೋಯ್ತಲ್ಲ, ಹಾಗಾಗಿ ನಮ್ಮ ಮೇಲೆ ವಿಶೇಷ ಪ್ರೀತಿ ಇದೆ, ಗೌರವ. JDS ಪಂಚರತ್ನ ಯಾತ್ರೆ ಅಂತ ಯಾಕೆ ಹೆಸರಿಟ್ರು? ಅದು ನವಗ್ರಹ ಯಾತ್ರೆ ಅಂತ ಹೆಸರಿಡಬೇಕಾಗಿತ್ತು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ರು. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ HD ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಬದಲಿಗೆ ಸಿಡಿ ಸಂಕಲ್ಪ ಯಾತ್ರೆ ಅಂತ ಹೆಸರಿಡಿ ಅಂತ HDಗೆ ತಿರುಗೇಟನ ಕೊಟ್ಟರು. ಇನ್ನು JDS ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ಸಹ ಜೋಶಿ ಹೇಳಿಕೆ ವಿರುದ್ಧ ಕಿಡಿಕಾರಿದ್ರು. ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ, ನಮ್ಮ ಪಕ್ಷದ ನಾಯಕರ ಸಿಡಿ ಸಂಕಲ್ಪ ಅಂತ ಹೆಸರಿಟ್ಟು ಹೋದರೆ ಆಗ ನಾನು ನವಗ್ರಹ ಅಂತ ಬದಲಾವಣೆ ಮಾಡೋಣ. ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ, ಸಿಡಿ ಸಂಕಲ್ಪ ಅಂತ ಅವ್ರ ಪಕ್ಷದ ಸಿಡಿಗಳವೆಲ್ಲ ಸ್ಟೇ ತಗೊಂಡಿರೋದು, ಆ ಸಿಡಿ ಸಂಕಲ್ಪ ಅಂತ ಹೆಸರಿಟ್ಟು ಒಂದು ಸಂಗಮ ಮಾಡಲಿ. ಎಲ್ಲ ಬ್ಯಾಂಕ್ನ ಫ್ರಾಡ್ ಮಾಡಿ ಅಂಥದಕ್ಕೆ ರಕ್ಷಣೆ ಕೊಡ್ಕೊಂಡು ಜೀವನ ಮಾಡ್ಕೊಂಡಿರೋರು ನೀವು. ಅಂಥ ಕೆಲಸ ನಾವು ಮಾಡಿಲ್ಲ. ಅದಕ್ಕೆ ನೀವು ನವಗ್ರಹ ಇಡೋಣ, ಮೊದಲು ನಿಮ್ಮದನ್ನು ಇಟ್ಕೊಳ್ಳಿ, ಸಿಡಿ ಗ್ರಹ ಅಂತೇಳಿ. ಈಶ್ವರಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕಿತ್ತು. ಈಶ್ವರಪ್ಪನವರ ಜಾಗದಲ್ಲಿ ನಾನಿದ್ರು ಅದನ್ನೇ ಹೇಳ್ತಾ ಇದ್ದೆ ಅಂತ ಚಿಕ್ಕಮಗಳೂರಿನಲ್ಲಿ ಶಾಸಕ CT ರವಿ ಹೇಳಿದ್ದಾರೆ. ಈಶ್ವರಪ್ಪ ಬಿಜೆಪಿ ಪಕ್ಷ ಕಟ್ಟಿದ ಹಿರಿಯ ನಾಯಕರಲ್ಲಿ ಒಬ್ಬರು. ಅಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು. ತನಿಖೆಯಲ್ಲಿ ಅವರ ಪಾತ್ರ ಇಲ್ಲ ಅಂತ ಸಾಬೀತಾಗಿದೆ. ಈಗ ಅವರು ಮಂತ್ರಿ ಸ್ಥಾನ ಕೇಳೋದು ತಪ್ಪಲ್ಲ ಅಂತ ಈಶ್ವರಪ್ಪ ಪರ CT ರವಿ ಬ್ಯಾಟ್ ಬೀಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತಾಡಿದ ರೆಡ್ಡಿ, ಹಿರಿಯೂರು ಅಂದ್ರೆ ನನ್ನ ವಿಶೇಷ ಪ್ರೀತಿ ಅಂತ ರೆಡ್ಡಿ ಹೇಳಿದ್ರು. ರಾಮುಲು ನನ್ನ ಸ್ನೇಹ ಬೇರೆ, ಅವರು ನನ್ನ ಜೊತೆಗೆ ಬರಬೇಕು ಅಂತ ಅಪೇಕ್ಷೆ ಇಲ್ಲ ಅಂತ ಹೇಳಿದ್ರು. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಸ್ನೇಹ ಮತ್ತು ಸಂಬಂಧ, ಅಣ್ಣ ತಮ್ಮಂದಿರು, ಸ್ನೇಹಿತರು ಅಥವಾ ಹಿರಿಯರು ಅಥವಾ ನಾನು ಯಾರಿಗೂ ಏನೋ ಮಾಡಿದೆ ಅವ್ರು ನನ್ನ ಜೊತೆಯಲ್ಲಿ ಬರಬೇಕು, ಈ ಅಪೇಕ್ಷೆಗಳು ನಿರೀಕ್ಷೆಗಳು ಯಾವುದೂ ಇಲ್ದಾಗೇ ನಾನು ಪಕ್ಷವನ್ನು ರಚನೆ ಮಾಡಿ ನಾನು ಹೋರಾಟ ಮಾಡ್ತಾ ಇರುವಂಥದ್ದು. ನಾನು ಮಂಡ್ಯ ಜಿಲ್ಲೆಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಸಚಿವ ನಾರಾಯಣಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವ KC ನಾರಾಯಣಗೌಡ ಕೆಆರ್ಪೇಟೆ ತಾಲೂಕಿನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸ್ಮಾರ್ಟ್ ಟಿವಿ ಗಿಫ್ಟ್ ನೀಡಿದ್ದಾರೆ. ತಮ್ಮ ಮತ ಬ್ಯಾಂಕ್ ಭದ್ರಗೊಳಿಸಲು ಸರ್ಕಸ್ ನಡೆಸಿದ್ದಾರೆ. ಇನ್ನು ಕೆಆರ್ಪೇಟೆ ಕ್ಷೇತ್ರದಿಂದ HD ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಅನ್ನುವ ವದಂತಿ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಚಿವ ನಾರಾಯಣಗೌಡ ರಿಯಾಕ್ಟ್ ಮಾಡಿದ್ದಾರೆ. ರೇವಣ್ಣ ಅಲ್ಲ, ದೇವೇಗೌಡರೇ ಬಂದು ಸ್ಪರ್ಧೆ ಮಾಡಲಿ, ಕೆಆರ್ಪೇಟೆಯಲ್ಲಿ ನಾನೇ ಗೆಲ್ಲೋದು ಅಂತ ಹೇಳಿದ್ರು. ಬನ್ನಿ ಸರ್, ನಾನು ವೆಲ್ಕಮ್ ಮಾಡ್ತೀನಿ. ದೇವೇಗೌಡರು ಬರಲಿ, ಕುಮಾರಣ್ಣನೇ ಬರಲಿ, ರೇವಣ್ಣ ಸಾಹೇಬೇ ಬರಲಿ, ಏನು ನಾವು ಬೈದ ವಾತಾವರಣ ಏನಿಲ್ಲ. ಇದು ಕಳ ಚುನಾವಣೆ ಫೇಸ್ ಮಾಡೋದು.
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹೆಸರಲ್ಲಿ ನಕಲಿ ವೆಬ್ಸೈಟ್ ಸೃಷ್ಟಿಸಲಾಗಿದೆ. ಅಲ್ಲದೆ ಕಾಂಗ್ರೆಸ್ ವಿರುದ್ಧವೇ ಅವಹೇಳನಕಾರಿ ಬರಹಗಳನ್ನು ಬರೆದು ಪೋಸ್ಟ್ ಮಾಡಿರುವ ಘಟನೆ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತುಗಳನ್ನು ಬಳಸಿಕೊಂಡು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಖಾತೆ ಸೃಷ್ಟಿಸಿ ಅದರಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರನ್ನ ಅವಹೇಳನ ಮಾಡಿ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಈ ಹಿನ್ನೆಲೆ ಕೆಪಿಸಿಸಿ ಕಾನೂನು ಘಟಕದಿಂದ ಸೈಬರ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಬೆಂಗಳೂರಿನ ಸುಧಾಮನಗರದ ಸಿಕೆಸಿ ಗಾರ್ಡನ್ನಲ್ಲಿರುವ ಉದ್ಯಮಿ ಕೆಜಿಎಫ್ ಬಾಬು ತಂಗಿ ಮನೆಗೆ ದುಷ್ಕರ್ಮಿಗಳು ತಡರಾತ್ರಿ ಬೆಂಕಿ ಹಚ್ಚಿದ್ದಾರೆ. ಸ್ಥಳಕ್ಕೆ ಸಂಪಂಗಿರಾಮನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮನೆಯಲ್ಲಿ ಕೆಜಿಎಫ್ ಬಾಬು ಸಹೋದರ ನೂರ್ ಮಹಮ್ಮದ್, ಸಹೋದರಿ ಶಬ್ನಾಜ್ ಸುಲ್ತಾನ್ ವಾಸವಿದ್ರು. ಘಟನೆ ಸಂಬಂಧ ಕೆಜಿಎಫ್ ಬಾಬು ತಂಗಿ ಸಂಪಂಗಿರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಸಿಂಗಸಂದ್ರದಲ್ಲಿ ಹೈಟೆನ್ಷನ್ ವೈರ್ ಕೆಳಗೆ ಮಸೀದಿ ನಿರ್ಮಾಣ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ಗೆ ಮನವಿ ಮಾಡಿದ ಸಮಸ್ತ ಹಿಂದೂ ಒಕ್ಕೂಟ ಮಸೀದಿ ತೆರವಿಗೆ ಆಗ್ರಹಿಸಿದೆ. ಇಲ್ಲದಿದ್ದಲ್ಲಿ ಕಾನೂನು ಹೋರಾಟದ ಎಚ್ಚರಿಕೆ ಕೊಟ್ಟಿದೆ. ರಾಯಚೂರಿನಲ್ಲಿ ವಿಶ್ವೇಶ್ವರಯ್ಯ ಕಾಲೇಜು ಪಿಯು ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಲೇಜಿನ ಪ್ರಾಚಾರ್ಯರು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು. ವಿದ್ಯಾರ್ಥಿನಿಯನ್ನ ಆಗಾಗ ರೂಮಿಗೆ ಕರೀತಾ ಇದ್ರು. ಲೈಂಗಿಕ ಕಿರುಕುಳದ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರಂತೆ. ಈ ಕಾರಣದಿಂದಲೇ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೋಷಕರು ಲಿಂಗಸ್ಕೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಮೀನು ವಿವಾದ ಹಿನ್ನೆಲೆ ನ್ಯಾಯಕ್ಕಾಗಿ ತಂದೆ ಸೇರಿ 3 ಮಕ್ಕಳು ಮೊಬೈಲ್ ಟವರ್ ಏರಿದ್ರು. ಕೆಲವರು ನನ್ನ ಜಮೀನು ಸೇಲ್ ಡೀಡ್ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ಮೊಬೈಲ್ ಟವರ್ ಹತ್ಯೆ ಆತ್ಮಹತ್ಯೆಯ ಹೈಡ್ರಾಮಾ ಮಾಡಿದ್ರು. ತಕ್ಷಣ ಅಧಿಕಾರಿಗಳು ಬಂದು ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿ ಎಲ್ಲರನ್ನಿಂದ ಟವರ್ನಿಂದ ಕೆಳಗಿಳಿಸಿದ್ರು. ಬೆಂಗಳೂರು ಹೊರವಲಯದ ಆನೇಕಲ್ನ ದೇವರಬೆಟ್ಟ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ರೈತ ಸಾವನ್ನಪ್ಪಿದ್ದಾನೆ. ಮೇಕೆ ಮೇಯಿಸಲು ಹೋಗಿದ್ದ ವೇಳೆ ಕಾಡಾನೆ ರೈತ ಲಘುಮಪ್ಪನ ಮೇಲೆ ದಾಳಿ ಮಾಡಿದೆ. ಆನೆ ತುಳಿತಕ್ಕೊಳಗಾಗಿ ರೈತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಬೀದಿ ನಾಯಿ ಹಾವಳಿ ಹೆಚ್ಚಾಗಿದೆ. ಮಾರುಕಟ್ಟೆ ಪ್ರದೇಶದಲ್ಲಿ ಬೀದಿ ನಾಯಿ ದಾಳಿಗೆ ಜನ ಹೈರಾಣಾಗಿದ್ದಾರೆ. ಕಳೆದ 4 ದಿನಗಳಲ್ಲಿ 19ಕ್ಕೂ ಹೆಚ್ಚು ಜನರಿಗೆ ಬೀದಿ ನಾಯಿ ಕಚ್ಚಿದ್ದು ದೂರು ಕೊಟ್ಟಿದ್ದಾರೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕೊಟ್ಟರೂ ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಇನ್ನುಳಿದ ಪ್ರಮುಖ 10 ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ. ರಾಷ್ಟ್ರ ಪ್ರಶಸ್ತಿ ವಿಜೇತ ಖ್ಯಾತ ಗಾಯಕಿ ವಾಣಿ ಜಯರಾಮ್ ಚೆನ್ನೈನಲ್ಲಿರುವ ತಮ್ಮ ನಿವಾಸದಲ್ಲಿ ಸಾವನ್ನಪ್ಪಿದ್ದಾರೆ. ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತೆ 78 ವರ್ಷದ ವಾಣಿ ಜಯರಾಮ್ ಚೆನ್ನೈನ ನುಂಗಂಬಾಕಂನಲ್ಲಿರುವ ತಮ್ಮ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಅವರ ಹಠಾತ್ ನಿಧನದ ಸುದ್ದಿ ದೇಶದಾದ್ಯಂತ ಎಲ್ಲರಿಗೂ ಆಶ್ಚರ್ಯ ಮತ್ತು ಆಘಾತವನ್ನು ಉಂಟು ಮಾಡಿದೆ. ತಮ್ಮ ಸಂಗೀತ ಲೋಕದಲ್ಲಿ 10,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವ ಕೀರ್ತಿ ವಾಣಿ ಜಯರಾಮ್ ಅವರಿಗೆ ಸಲ್ಲತ್ತೆ. ಸದ್ಯ ಅವರ ಸಾವಿನ ಬಗ್ಗೆ ಹಲವು ಅನುಮಾನಗಳು ಮೂಡಿವೆ. ಮೈಸೂರಿನಲ್ಲಿ ಸೆರೆ ಹಿಡಿದ ಚಿರತೆಯನ್ನ ಬಿಸಿಲೆಘಾಟ್ ಅರಣ್ಯಕ್ಕೆ ಬಿಡೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಮಾರ್ಗ ಮಧ್ಯೆ ಚಿರತೆ ತಂದಿದ್ದ ವಾಹನವನ್ನು ತಡೆದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರ ಆಕ್ರೋಶಕ್ಕೆ ಮಾಡಿದ್ದು ಚಿರತೆಯನ್ನ ವಾಪಸ್ ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ತಂಪು ಪಾನೀಯ ತುಂಬಿದ್ದ ಕಂಟೈನರ್ ಪಲ್ಟಿಯಾಗಿದೆ. ಈ ವೇಳೆ ಜನರು ಕಂಟೈನರ್ನಲ್ಲಿ ಸಿಕ್ಕಷ್ಟು ಕೂಲ್ ಡ್ರಿಂಕ್ಸ್ ಬಾಕ್ಸ್ಗಳನ್ನು ಎತ್ಕೊಂಡು ಹೋಗಿದ್ದಾರೆ. ವೇಗವಾಗಿ ಕಾರು ಚಲಾಯಿಸಿ ಇಬ್ಬರ ಸಾವಿಗೆ ಕಾರಣನಾಗಿದ್ದ ಮಂಗಳೂರಿನ ಯೂಟ್ಯೂಬರ್ ಒಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಮ್ಯಾಡಿನ್ ಕುಡ್ಲಾ ಯೂಟ್ಯೂಬರ್ ಅರ್ಪಿತ್ ಬಂಧಿತ ಆರೋಪಿ. ಮಂಗಳೂರು ಹೊರವಲಯದ ಪಣಂಬೂರು ಪೆಟ್ರೋಲ್ ಬಂಕ್ ಬಳಿ ಅಪಘಾತ ಸಂಭವಿಸಿತ್ತು. ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ರು. ಉಡುಪಿಯಿಂದ ವಾಪಸ್ ಬರುವಾಗ ಹಿಟ್ ಅಂಡ್ ರನ್ ಮಾಡಿ ಅರ್ಪಿತ್ ಪರಾರಿಯಾಗಿದ್ದ.
ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಅಂಬಾರಕೊಡ್ಲದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದ್ದು, ದೇವರ ಹೆಸರಿನಲ್ಲಿ ವಿವಾಹಿತ ಮಹಿಳೆಯನ್ನ ಮದುವೆಯಾಗುವುದಾಗಿ ಕಾಲಭೈರವ ಪೂಜಾರಿ ಅಭಯ ಕೊಟ್ಟಿದ್ದಾರೆ. ವೈಯಕ್ತಿಕ ಸಮಸ್ಯೆ ನಿವಾರಣೆಗೆ ಬಂದಿದ್ದ ಮಹಿಳೆ ಬಳಿಯೇ ತಾನೇ ಮದುವೆಯಾಗಿ ಅರ್ಚಕೆ ಹೇಳಿದ್ದಾನೆ. ಇವತ್ತಿನಿಂದ ಈ ಬಾಲಕಿ ನನ್ನ ಅರ್ಧಾಂಗಿಯಾಗಿ ಅರ್ಧನಾರೇಶ್ವರಿಯಾಗಿ ನನ್ನ ಹೃದಯದಲ್ಲಿ ನೆಲೆಸ್ತಾಳೆ ಅಂದಿರುವ ಪೂಜಾರಿಯ ವಿಡಿಯೋ ಫುಲ್ ವೈರಲ್ ಆಗಿದೆ. ಇವತ್ತು ಅಥವಾ ನಾಳೆ ಧರ್ಮಸ್ಥಳ ಮಂತ್ರಾಲಯ ಇದೇ ಸ್ಥಳದಲ್ಲಿ ಈ ಬಾಲಕಿಯ ಕೊರಳಿಗೆ ಈ ಬಾಲಕನ ಕೈಯಿಂದ ತಾಳಿ ಬೀಳುತ್ತೆ. ಇದು ಸತ್ಯ ಅಂತ ದೈವ ನರ್ತಕ ಹೇಳಿದ್ದಾನೆ. ಇವತ್ತು ಈ ಸ್ಥಳದಲ್ಲಿ ಇವತ್ತಿನಿಂದ ಈ ಬಾಲಕಿ ಈ ಬಾಲಕನ ಅರ್ಧಾಂಗಿಯಾಗಿ ಸಂಪೂರ್ಣ ಅರ್ಧನಾರೇಶ್ವರಾಗಿ ಈ ಬಾಲಕನ ಹೃದಯದಲ್ಲಿ ಮನೆ ಮಾಡಿರುತ್ತಾಳೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಇದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಈ